ಸರ್, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಆ ವಿಚಾರವಾಗಿ? ವಿಪಕ್ಷಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಈ ರಾಜ್ಯ ಹಾಳಾದ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರಲ್ಲ, ಆವತ್ತಿನಿಂದಲೇ ಹಾಳಾಗೋಯ್ತು. ಇದೇನು ಹೊಸ್ತೇನಲ್ಲ. ಆದ್ದರಿಂದ ಅವರುಗಳು ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಆದ್ದರಿಂದ ಇದನ್ನು ತೀರ್ಮಾನ ಮಾಡ್ತಕ್ಕಂಥವರು ಸಿದ್ದರಾಮಯ್ಯ ಹಿರಿಯ ವ್ಯಕ್ತಿ, ಸುಮಾರು 78 ವರ್ಷದ ವಯಸ್ಸಿರೋದು ಹಿರಿಯ ವ್ಯಕ್ತಿ, 40-50 ವರ್ಷ ರಾಜಕಾರಣದಲ್ಲಿದ್ದಾರೆ, ಎಲ್ಲರನ್ನೂ ನೋಡಿದ್ದಾರೆ. ಹಿಂದೆ MV ರಾಮರಾವ್ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದು, ಸಣ್ಣ ತಪ್ಪಿಗೆ ನಾನೇ ನನ್ನ ಸರ್ಕಾರವೇ ಹೊಣೆ ಅಂತೇಳಿ ಶಾಸನ ಸಭೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಬಿಟ್ಟದ್ದು ಆತ್ಮ ಇದ್ದರೆ ನಿಮಗೆ ಬಿಟ್ಟದ್ದು, ನಿಮ್ಮ ಆತ್ಮ ನಿಮಗೆ ಬಿಟ್ಟದ್ದು, ಯಾರು ಏನು ಅನ್ನೋದನ್ನ ನಿಮಗೆ ಬಿಟ್ಟದ್ದು. ಅಂತೂ ಪೊಲೀಸ್ನವ್ರನ್ನ ನೀವು ಸಸ್ಪೆಂಡ್ ಮಾಡಿರೋದನ್ನು ನಾವು ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ಪೊಲೀಸರನ್ನ ಅಮಾನತುಗೊಳಿಸಿದ್ದು ಸರಿ ಇಲ್ಲ ಅಂಥೇಳಿ ಹೋರಾಟ ಮಾಡ್ತೀವಿ. ರಾಜಭವನದ ಮುಂದೆನೂ ಪ್ರತಿಭಟನೆ ಮಾಡ್ತೀವಿ, ತೀವ್ರವಾದಂಥ ಹೋರಾಟ ಮಾಡ್ತೀವಿ. ಅಮಾನತು ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತೀರಾ? ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಅಮಾನತ್ ಮಾಡೋದು ಸರಿ ಇಲ್ಲ, ಅಮಾನತ್ ಮಾಡೋದು ಸರಿ ಇಲ್ಲ. ಇದು ಸರ್ಕಾರ ಯಾವ ಆಧಾರದ ಮೇಲೆ ಮಾಡಿದ್ರಿ? ಇನ್ನು ನ್ಯಾಯಾಧೀಶರು ತೀರ್ಪು ಕೊಟ್ಟಿಲ್ಲ, ತೀರ್ಪನ್ನು ನೀವು ಬಂದಿಲ್ಲ. ಅದ್ರ ಜೊತೆಗೆ ನೀವು ಯಾರ ಮೇಲೆ ನೀವು ಹಾಕೋದು? RCB ಮೇಲೆ ಮತ್ತು ಸ್ಟೇಡಿಯಂ ಮೇಲೆ. ನಾನು ಹೇಳ್ತೀನಿ ನಿಮಗೆ, RCB ಮಹಾ ಮೋಸ. RCB ಗೆದ್ರು ಅಂಥೇಳಿ ಕರ್ನಾಟಕದ ಜನ ನಿದ್ದೆ ಮಾಡದೆ ಕನ್ನಡಿಗರು ಜೈಕಾರ ಹಾಕೊಂಡು ಬೀದಿಗೆ ಬಂದ್ರಿ. RCBಯಲ್ಲಿ ಕನ್ನಡಿಗರು ಯಾರಿದ್ದಾರೆ? RCBನಲ್ಲಿ ಒಬ್ಬ ಕನ್ನಡಿಗ ಇಲ್ಲ. ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು, ನೀರಿನ ಸಮಸ್ಯೆ, ನೆಲದ ಸಮಸ್ಯೆ, ಭಾಷೆ ಸಮಸ್ಯೆ ಬಂದಾಗ ಬೆಂಗಳೂರಿನ ಜನ ಈ ರೀತಿ ಬೀದಿಗೆ ಬರಲಿಲ್ಲ, ನುಗ್ಗಲಿಲ್ಲ, ಹೋರಾಟ ಮಾಡಲಿಲ್ಲ. ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲಿಲ್ಲ. RCB ಇದು ಏನು ಅಂತ ಹೇಳಿ ನೀವು ಬೀದಿಗೆ ಬಂದ್ರಿ. ಇದು ನಿಜವಾಗಲೂ RCB ಇದೊಂದು ಜೂಜು, ರಾಯಲ್ ಚಾಲೆಂಜ್ ಜೂಜು. ಇವೆಲ್ಲ ಜೂಜಿನ ಕಟ್ಟೆಗಳು. ಎಲ್ಲ ಶ್ರೀಮಂತರು ಆಟಗಾರನ್ನ ಪರ್ಚೇಸ್ ವ್ಯಾಪಾರ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ. ಒಂದು ಕಾಲದಲ್ಲಿ ಕ್ರಿಕೆಟ್ ಆಟ ಆಗಿತ್ತು, ಈಗ ಕ್ರಿಕೆಟ್ ನರಕ ಆಗಿದೆ. ಸ್ವರ್ಗ ಆಗಿದ್ದಂಥ ಕ್ರಿಕೆಟ್ ನಮ್ಮೂರಿನಲ್ಲೇ ಲೆಗ್ಗ ಅಂತ ಆಡ್ತಿದ್ರು. ಲೆಗ್ಗ ಅಲ್ಲಿ ಕಲ್ಲಿಟ್ಟು ಇಲ್ಲಿಂದ ಚೆಂಡು ಹೊಡೆಯೋದು. ಲೆಗ್ಗದಿಂದ ಹಿಡಿದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಆಗ JB ಮಲ್ಲಾರದ್ದರು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ ಮೇಲೆ 2 ವರ್ಷ 3 ವರ್ಷ ಕ್ರಿಕೆಟ್ ಇತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸೇರಿದಂಗೆ ಇಡೀ ರಾಷ್ಟ್ರಾದ್ಯಂತ ಕ್ರಿಕೆಟ್ ಇದೊಂದು ಜೂಜು, ಕ್ರಿಕೆಟ್ ಮೋಜು, ಕ್ರಿಕೆಟ್ ಇದೊಂದು ಅತ್ಯಂತ. ಇದಕ್ಕೆ ಮಲ್ಯ ಇವತ್ತು ಹೇಳ್ಕೋಬೋದು, ಮಲ್ಯ ಭಾಳ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೋಬೋದು. ಇದಕ್ಕೆಲ್ಲ ಮಲ್ಯ ಮತ್ತು ಇನ್ನೊಬ್ಬ ಮೋದಿ ಅಂತಿದ್ದ, ಅವನೀಗ ತಲೆಮರೆಸ್ಕೊಂಡು ಇದರಲ್ಲಿದ್ದಾನೆ. ನೀರವ್ ಮೋದಿ, ಲಲಿತ್ ಮೋದಿ, ಇವರುಗಳು ಈ ಕ್ರಿಕೆಟ್ ಅನ್ನ ನಾಶ ಮಾಡಿದ್ರು. ಖಂಡಿತ IPL ಬ್ಯಾನ್ ಆಗಬೇಕು, RCBನೂ ಬೇಡ. ಒಳ್ಳೆ ಕಥೆನೆ. ಏನು ಹಂಗೆ ಅಂತಂದ್ರೆ ಇದೇನು ಹುಡುಗಾಟನ ಇದು? ಏನಿದು? ಅದಕ್ಕೆ ನಾನು ಹೇಳೋದು, ನಾನು ರಾಜೀನಾಮೆ ಕೊಡಿ ಅಂತ ಹೇಳಿದ ಕ್ಷಣಕ್ಕೆ ಇದು ಆಗೋದಿಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಈ ಅಧಿಕಾರವನ್ನು ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಇದಕ್ಕೆ ಇಷ್ಟು ಅನ್ಯಾಯ ನಡೆದು
ಈ ಕಣ್ಣೀರಿನ ಕತೆಗೆ ಸತ್ಯ ನೀವು ಒಂದು ರಾತ್ರಿ ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿ, ಇದು ಯಾರಿಂದ ಅನ್ಯಾಯ ಆಗಿದೆ ಅನ್ನೋದನ್ನು ನಿಮಗೆ ಗೊತ್ತಾದರೆ ನೀವು ತೀವ್ರವಾಗಿ ಕ್ರಮ ಕೈಗೊಳ್ಳಿ. ಸಿದ್ದರಾಮಯ್ಯನವರೇ